Dear student, now let us discuss a more interesting concept related to this matrices and determinant. Now, have a look on this. I am going to consider some matrix here. A is equal to, just have a look on this. A, B, C, D. Have a look on this. And again I am considering one more matrix, that is B matrix. Gamana itti kelisikobeku. 1, 5, 0, minus 8, 9 by 2, 3, 7, x, some z I can take. Gamana itti kelisikobeku. Okay, I am considering two matrix here. ಒಂದು A matrix ಮತ್ತೊಂದು B matrix ನ ಎರಡು matrix ನ ಕನ್ಸಿಡರ್ ಮಾಡಿದೀನಿ ಮಕ್ಕಳ. Now just write down the order of the matrix. This is an order 2 cross 2. This is an order 3 cross 3. ಹಾಗಾದ್ರೆ ಇವೆರಡನ್ನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರೀಬಹುದಾ? Number of rows is equal to number of columns. We call it as square matrix ಅಂತ ಕರೀತೀವಿ. ಗಮನ ಇಟ್ಟು ಕೇಳಿಸ್ಕೊಬೇಕು. ಸೊ ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ 2 ಕ್ರಾಸ್ 2 ರೋಸ್ ಎಷ್ಟಿದೆಯೋ ಕಾಲಮ್ ಅಷ್ಟೇ ಇದೆ. ಹಾಗಾದ್ರೆ ಸೆಕೆಂಡ್ ಆರ್ಡರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದನ್ನ ಥರ್ಡ್ ಆರ್ಡರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಸೆಕೆಂಡ್ ಆರ್ಡರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಆರ್ಡರ್ ಇಸ್ 2 ಕ್ರಾಸ್ 2. ಥರ್ಡ್ ಆರ್ಡರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ 3 ಕ್ರಾಸ್ 3. ಫೋರ್ತ್ ಆರ್ಡರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ 4 ಕ್ರಾಸ್ 4. nth ಆರ್ಡರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ n ಕ್ರಾಸ್ n ಅಂತ ಕರಿತೀವಿ. ನೋಡಿ, ಈಗ 2 ಕ್ರಾಸ್ 2 ನ ಸಿಂಪ್ಲಿ 2 ಅಂತ ಹೇಳಬೇಕಾದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. 3 ಕ್ರಾಸ್ 3 ನ ಥರ್ಡ್ ಆರ್ಡರ್ ಅಂತ ಹೇಳಬೇಕಾದ್ರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ರೈಟ್? ಸೊ ನಾವು ಐ ಆಮ್ ಕನ್ಸಿಡರಿಂಗ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹಿಯರ್. ಜಸ್ಟ್ ಹ್ಯಾವ್ ಎ ಲುಕ್ ಆನ್ ದಿಸ್. ಇದನ್ನ ಲೆಫ್ಟ್ ಟಾಪ್ ಕಾರ್ನರ್ ಅಂತ ಕರಿತೀವಿ, LTC. ಏನು LTC ಅಂದ್ರೆ ಲೆಫ್ಟ್ ಟಾಪ್ ಕಾರ್ನರ್, ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ರೈಟ್ ಟಾಪ್ ಕಾರ್ನರ್. This is called as left bottom corner. This is called as right bottom corner. ಹಾಗಾದ್ರೆ ಮಕ್ಕಳೇ ಕಾರ್ನರ್ಸ್ ಹೇಳಬೇಕಾದ್ರೆ ಲೆಫ್ಟ್ ಟಾಪ್ ಕಾರ್ನರ್, ರೈಟ್ ಟಾಪ್ ಕಾರ್ನರ್, ಲೆಫ್ಟ್ ಬಾಟಮ್ ಕಾರ್ನರ್, ರೈಟ್ ಬಾಟಮ್ ಕಾರ್ನರ್ ಅಂತ ಹೇಳ್ಬೇಕಾದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಮಾತ್ರ, ಬೇರೆ ಮ್ಯಾಟ್ರಿಕ್ಸ್ ಅಲ್ಲಿ ಹೇಳೋದಿಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ನಂಬರ್ ಆಫ್ ರೋಸ್ ಇಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಗಾಟ್ ಮೈ ಪಾಯಿಂಟ್? ನೌ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್, ಇಲ್ಲಿ ಐ ಆಮ್ ಕನ್ಸಿಡರಿಂಗ್ ಸಮ್ ಆಫ್ ದ ನಂಬರ್ಸ್ ಹಿಯರ್. ಎಲಿಮೆಂಟ್ಸ್ ನೋಡಿ, ರೌಂಡ್ ಅಪ್ ಮಾಡ್ತಾ ಇದೀನಿ ನೋಡಿ. ಈ ನಂಬರ್ಸ್ ಎಲ್ಲಿಂದ ಎಲ್ಲಿಗಿದಾವೆ? ಲೆಫ್ಟ್ ಟಾಪ್ ಕಾರ್ನರ್ ಟು ರೈಟ್ ಬಾಟಮ್ ಕಾರ್ನರ್. ಇಲ್ಲೂ ಹಾಗೆ ಮಾರ್ಕ್ ಮಾಡ್ತಾ ಇದೀನಿ ನೋಡಿ. ಲೆಫ್ಟ್ ಟಾಪ್ ಕಾರ್ನರ್ ಟು ಎಲ್ಲಿಂದ ಎಲ್ಲಿಗೆ? ರೈಟ್ ಬಾಟಮ್ ಕಾರ್ನರ್. ಸಚ್ ಎಲಿಮೆಂಟ್ಸ್ ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಾಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ ಮಕ್ಕಳ. ಏನಂತ ಕರಿಬೇಕು? ಪ್ರಿನ್ಸಿಪಾಲ್ diagonal elements, PD ಅಂತ ಕರಿತೀವಿ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಬ್ರಾಕೆಟ್ ಅಲ್ಲಿ PDE ಅಥವಾ ಸಿಂಪ್ಲಿ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಮಕ್ಕಳಾಗಾದ್ರೆ ಗಮನ ಕೊಡಿ. ಹಾಗಾದ್ರೆ ನಾನು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಥವಾ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಬೇಕಾದ್ರೆ ಯಾವ್ಯಾವುದೋ ಮೆಟ್ರಿಕ್ಸ್ ಹೇಳಕ್ಕಾಗಲ್ಲ. ಆ ಮೆಟ್ರಿಕ್ಸ್ ಸ್ಕ್ವೇರ್ ಮೆಟ್ರಿಕ್ಸ್ ಆಗಿದ್ರೆ ಮಾತ್ರ ಹೇಳ್ಬೋದು ನಾವು. ಹಾಗಾದ್ರೆ ಗಮನ ಕೊಡಿ. ಹಾಗಾದ್ರೆ ಒಂದು ಸ್ಕ್ವೇರ್ ಮೆಟ್ರಿಕ್ಸ್ ನಲ್ಲಿ ಯಾವನ್ನ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಥವಾ ಡಯಾಗನಲ್ ಎಲಿಮೆಂಟ್ಸ್ ಅಂತ ಯಾವನ್ನ ಕರಿತೀವಿ ಅಂದ್ರೆ ದ ಎಲಿಮೆಂಟ್ ವಿಚ್ ಆರ್ ಟೇಕನ್ ಫ್ರಮ್ ಲೆಫ್ಟ್ ಟಾಪ್ ಕಾರ್ನರ್ ಟು ರೈಟ್ ಬಾಟಮ್ ಕಾರ್ನರ್ ಇನ್ ಎನಿ ಸ್ಕ್ವೇರ್ ಮೆಟ್ರಿಕ್ಸ್. In any square matrix, the elements taken from left top corner to right bottom corner are called principal diagonal elements ಅಥವಾ simply diagonal elements ಅಂತ ಕರಿತೀವಿ ಮಕ್ಕಳ. ಹಾಗಾದ್ರೆ ವಾಟ್ ಯು ಮೀನ್ ಬೈ, ಹಾಗಾದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಥವಾ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿಬೇಕಾದ್ರೆ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಏನಾಗಿರಬೇಕು? ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಹಾಗಾದ್ರೆ ಯಾವ್ಯಾವ ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್? A, D. ಇಲ್ಲಿ ಯಾವ್ಯಾವ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್? 1, 9 by 2, Z.
ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇನ್ ಕೆಲವರು ಮಾರ್ಕ್ ಮಾಡ್ತಾ ಇದೀವಿ. ಎಲ್ಲಿಂದ ಎಲ್ಲಿ ಮಾರ್ಕ್ ಮಾಡ್ತಾ ಇದೀವಿ ನೋಡಿ, ರೈಟ್ ಟಾಪ್ ಕಾರ್ನರ್ ಟು ಲೆಫ್ಟ್ ಬಾಟಮ್ ಕಾರ್ನರ್. ಇಲ್ಲಿ ನೋಡಿ, ರೈಟ್ ಟಾಪ್ ಕಾರ್ನರ್ ಟು ಲೆಫ್ಟ್ ಬಾಟಮ್ ಕಾರ್ನರ್. ಇದನ್ನೇ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವೆಲ್ಲ ಏನು, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಸೊ ಇವು ಪಿ ಡಿ ಅಂತ ಕರಿತೀವಿ, ಇವನ್ನ ಎಸ್ ಡಿ ಅಂತ ಕರಿತೀವಿ. ಎಸ್ ಡಿ ಅಂದ್ರೆ ಏನು, ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್. ಹಾಗಾದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳ್ಬೇಕಾದ್ರೆ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಮಾತ್ರ. ಅರ್ಥ ಆಗ್ತಾ ಇದೆಯಾ? ಓಕೆ, ಈಗ in any square matrix the elements taken from the left top corner to right bottom corner are called PDE ಅಂದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಹಾಗಾದ್ರೆ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಏನು, in any square matrix the elements taken from right top corner to left bottom corner are called as secondary diagonal elements. ಕರ್ಕೋಬಹುದಾಗಾದ್ರೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ಬರೇ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರೆದ್ರೆ, ಇಫ್ ಐ ಯೂಸ್ ಓನ್ಲಿ ಡಯಾಗನಲ್ ಎಲಿಮೆಂಟ್ ವಿಚ್ ಮೀನ್ಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಆಗ್ಬೋದಾ ಮಕ್ಕಳ? ಓಕೆ, ಈ ಪಿ ಡಿ ಬಿಟ್ಬಿಟ್ರೆ ಮಿಕ್ದವರೆಲ್ಲ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಪಿ ಡಿ ಬಿಟ್ಬಿಟ್ರೆ ಇನ್ನಿದ್ದವೆಲ್ಲ ನಾನ್ ಡಯಾಗನಲ್ ಆಗ್ಬೋದಾಗಾದ್ರೆ. ರೈಟ್, ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಆಫ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ದಿಸ್ ಕಾನ್ಸೆಪ್ಟ್. ಸೊ ಯಾವುದೋ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಕಾನ್ಸೆಪ್ಟ್ ನ ಉಪಯೋಗಿಸಿಕೊಂಡು ಬೇರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅನ್ನು ಅರ್ಥ ಮಾಡಿಕೊಳ್ಳೋಣ ಮಕ್ಕಳ. ಓಕೆ, ಗಮನ ಕೊಡಿ ಕೇರ್ಫುಲ್ ಆಗಿ. ಐ ಆಮ್ ಗೋಯಿಂಗ್ ಟು ರೈಟ್ ಸಮ್ ಎ ಮೆಟ್ರಿಕ್ಸ್ ಹಿಯರ್. ಎ ಮೆಟ್ರಿಕ್ಸ್ ಅಲ್ಲಿ ಗಮನ ಕೊಡಿ, 1 0 0 5. ಐ ಕ್ಯಾನ್ ಟೇಕ್ ಬಿ ಮೆಟ್ರಿಕ್ಸ್. ಬಿ ಮೆಟ್ರಿಕ್ಸ್ ನೋಡ್ಕೊಳ್ಳಿ, ಏನು ತಗೊಂಡಿದ್ದೀನಿ, -3/2 0 0 -8 ಐ ಕ್ಯಾನ್ ಟೇಕ್. ಸಿ ಮೆಟ್ರಿಕ್ಸ್ ಗಮನ ಇಟ್ಟು ಕೇಳಿಸ್ಕೋಬೇಕು, 1 0 0 0 2 0 0 0 3. I can take D matrix here. Let it be as A 0 0 0 B 0 0 0 C. ನೋಡಿ, ಇವೆಲ್ಲ ಸ್ಕ್ವೇರ್ ಮೆಟ್ರಿಕ್ಸ್ ಗಳೇ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಎರಡು ಮೆಟ್ರಿಕ್ಸ್ ಗಳ ಆರ್ಡರ್ 2 x 2. ನೆಕ್ಸ್ಟ್ ಎರಡು ಮೆಟ್ರಿಕ್ಸ್ ಗಳ ಆರ್ಡರ್ 3 x 3. ಎರಡು ಸ್ಕ್ವೇರ್ ಮೆಟ್ರಿಕ್ಸ್. ಇಲ್ಲೊಂದು ಸ್ಪೆಷಾಲಿಟಿ ಇದೆ ನೋಡಿ, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಬಿಟ್ಟು ಬೇರೆವೆಲ್ಲ 0 ಆಗಿದಾವೆ. ನೋಡಿ, ಆಗಿದಾವ ನೋಡಿ, ಪಿ ಡಿ ಬಿಟ್ಟು ಬೇರೆವೆಲ್ಲ 0 ಆಗಿದಾವೆ. ಆಲ್ ದ ಎಲಿಮೆಂಟ್ಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ 0. ಸಚ್ ಮೆಟ್ರಿಕ್ಸ್ ವಿ ಕಾಲ್ ಇಟ್ ಆಸ್ ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ ಮಕ್ಕಳ. ಏನಂತ ಕರಿಬೇಕು, ಡಯಾಗನಲ್ ಮ್ಯಾಟ್ರಿಕ್ಸ್. ಮಕ್ಕಳಾದ್ರೆ ಗಮನ ಕೊಡಿ ಕೇರ್ಫುಲ್ ಆಗಿ. ಡಯಾಗನಲ್ ಮೆಟ್ರಿಕ್ಸ್ ಆಗಬೇಕಾದ್ರೆ ಬೇಸಿಕಲಿ ಸ್ಕ್ವೇರ್ ಮೆಟ್ರಿಕ್ಸ್ ಆಗಿರಬೇಕು. ಈ ಸ್ಕ್ವೇರ್ ಮೆಟ್ರಿಕ್ಸ್ ಅಲ್ಲಿ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಟು ಬೇರೆವೆಲ್ಲ ಏನಾಗಿರ್ಬೇಕು, 0 ಕರ್ಕೋಬಹುದಾಗಾದ್ರೆ. ಸೊ ಹಾಗಾದ್ರೆ ಡಯಾಗನಲ್ ಮೆಟ್ರಿಕ್ಸ್ ಅಂದ್ರೆ ಬೇಸಿಕಲಿ ಏನಾಗಿರ್ಬೇಕು, ಅದು ಸ್ಕ್ವೇರ್ ಮೆಟ್ರಿಕ್ಸ್. ಎ ಸ್ಕ್ವೇರ್ ಮೆಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0 ಎಕ್ಸೆಪ್ಟ್ ಯಾವುದನ್ನು ಬಿಟ್ಟು, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಕರ್ಕೋಬಹುದಾಗಾದ್ರೆ ಎ ಸ್ಕ್ವೇರ್ ಮೆಟ್ರಿಕ್ಸ್ ಡೆಫಿನೇಷನ್ ಇಂಪಾರ್ಟೆಂಟ್. ಡಿಫೈನ್ ಡಯಾಗನಲ್ ಮೆಟ್ರಿಕ್ಸ್ ಅಂತ ಕೇಳ್ತಾರೆ, ಇದು ಬರೀಲೇಬೇಕು. ಯಾವುದನ್ನ, ಸ್ಕ್ವೇರ್ ಅನ್ನೋ ವರ್ಡ್. ಎ ಸ್ಕ್ವೇರ್ ಮೆಟ್ರಿಕ್ಸ್ ಇನ್ ವಿಚ್ ಎಲ್ಲ ಎಲಿಮೆಂಟ್ಸ್ 0 ಆಗಿದೆ ನೋಡಿ. ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0. ಎಕ್ಸೆಪ್ಟ್ ಎಲ್ಲವೂ 0 ಆಗಿದ್ದಾವೆ, ಯಾವುದನ್ನು ಬಿಟ್ಟು, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ is called a diagonal matrix. Okay, ಮಕ್ಕಳು ಅಂಡರ್ಸ್ಟ್ಯಾಂಡ್ ದಿಸ್. ಹಾಗಾದ್ರೆ ಒಂದು ಡಯಾಗನಲ್ ಮೆಟ್ರಿಕ್ಸ್ ಆಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಇಟ್ ಶುಡ್ ಬಿ ಎ ಸ್ಕ್ವೇರ್ ಮೆಟ್ರಿಕ್ಸ್. ಈ ವರ್ಡ್ ಇಲ್ಲ, ಸ್ಕ್ವೇರ್ ಅನ್ನೋ ವರ್ಡ್ ಇಲ್ಲ, ಬರೀ ಎ ಮೆಟ್ರಿಕ್ಸ್ ಅಂತ ಬರ್ದಿದ್ದೀರಾ ಅಂದ್ರೆ ಮಾರ್ಕ್ಸ್ ಇಲ್ಲ. ಸೊ ಹಾಗಾಗಿ ಈ ವರ್ಡ್ ಅನ್ನು ಉಪಯೋಗಿಸಲೇಬೇಕು. ಎ ಸ್ಕ್ವೇರ್ ಮೆಟ್ರಿಕ್ಸ್ ಇನ್ ವಿಚ್ all the elements are equal to 0
except principal diagonal element is called a diagonal matrix, right? ನೆಕ್ಸ್ಟ್ ಬರ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಇಲ್ಲಿ ಇಲ್ಲೂ 5 ಮಾಡ್ಬಿಡ್ತೀನಿ, ಇಲ್ಲೂ -8 ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲೂ 1, ಸಾರಿ ಇಲ್ಲೂ 8, ಇಲ್ಲೂ 8, ಇಲ್ಲೂ 8, ಇಲ್ಲೂ ಎ, ಇಲ್ಲೂ ಎ, ಇಲ್ಲೂ ಎ ಅಂತ ಅನ್ಕೊಳ್ಳಿ. ಇಲ್ಲೆಲ್ಲ ಡಯಾಗನಲ್ ಮೆಟ್ರಿಕ್ಸ್ ಇರೋದು. ಅರ್ಥ ಆಗ್ತಾ ಇದೆಯಾ? ಡಯಾಗನಲ್ ಬಿಟ್ ಬೇರೆವೆಲ್ಲ 0 ಆಗಿದಾವೆ ನೋಡಿ. ಹಾಗಾದ್ರೆ ಇವೆಲ್ಲ ಡಯಾಗನಲ್ ಮೆಟ್ರಿಕ್ಸ್. ಬಟ್ ಪರ್ಟಿಕ್ಯುಲರ್ಲಿ ಎ ಡಯಾಗನಲ್ ಮೆಟ್ರಿಕ್ಸ್ ಓಕೆ, ಪ್ಲಸ್ ಏನಾಗಿದಾವೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಸೇಮ್ ಇದಾವೆ ನೋಡಿ. 5 5 -8 -8 8 8 8 a a a. such matrix we call it as scalar matrix ಅಂತ ಕರೀತೀವಿ ಮಕ್ಕಳ. ಏನಂತ ಕರಿಬೇಕು? ಸ್ಕೇಲಾರ್ ಮೆಟ್ರಿಕ್ಸ್. ನೋಡಿ ಇಲ್ಲಿ ಅರ್ಥ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಒಂದು ಡಯಾಗನಲ್ ಮೆಟ್ರಿಕ್ಸ್ ಆಗಬೇಕಾದ್ರೆ ಅದು ಸ್ಕ್ವೇರ್ ಮೆಟ್ರಿಕ್ಸ್ ಆಗಿರಬೇಕು. ಒಂದು ಸ್ಕೇಲಾರ್ ಮೆಟ್ರಿಕ್ಸ್ ಆಗಬೇಕಾದ್ರೆ ಅದು ಡಯಾಗನಲ್ ಆಗ್ಬಿಡ್ಬೇಕು. ಡಯಾಗನಲ್ ಆದ್ಮೇಲೆ ಪ್ಲಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಬೇಕು? ಈಕ್ವಲ್ ಆಗಿರಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ಡಯಾಗನಲ್ ಡೆಫಿನೇಷನ್ ಏನು? ಎ ಸ್ಕ್ವೇರ್ ಮೆಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0 ಎಕ್ಸೆಪ್ಟ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಆದರೆ ಸ್ಕೇಲಾರ್ ಮೆಟ್ರಿಕ್ಸ್ ಆಗಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಎ ಡಯಾಗನಲ್ ಮೆಟ್ರಿಕ್ಸ್ ಇನ್ ವಿಚ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಾಗಬೇಕು? ಈಕ್ವಲ್. ಸೊ ಹಾಗಾದ್ರೆ ಏನು ಬರಿತಾ ಇದ್ದೀನಿ? ಎ ಡಯಾಗನಲ್ ಮೆಟ್ರಿಕ್ಸ್, ಎ ಡಯಾಗನಲ್ ಮೆಟ್ರಿಕ್ಸ್ in which PD ನೀವು ಬರೀಬೇಕು, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ನೋಡಿ ಸ್ಕೇಲಾರ್ ಮೆಟ್ರಿಕ್ಸ್ಗೂ ಡಯಾಗನಲ್ ಮೆಟ್ರಿಕ್ಸ್ಗೂ ವ್ಯತ್ಯಾಸ ನೋಡಿ. ಹಾಗಾದ್ರೆ ಇಲ್ಲಿ ಗಮನ ಕೊಡಿ, ಇಲ್ಲೊಂದು ಎಕ್ಸಾಂಪಲ್ ಬರೀತೀನಿ ಮಕ್ಕಳ. 5 0 0 0 -8 0 0 0 7 ಇದು ಸ್ಕೇಲಾರ್ ಮೆಟ್ರಿಕ್ಸ್ ಅಲ್ಲ. ಏನ್ ಮೆಟ್ರಿಕ್ಸ್ ಮಾತ್ರ ಆಗಿದೆ? ಡಯಾಗನಲ್ ಮಾತ್ರ ಆಗಿದೆ ನೋಡಿ, ಡಯಾಗನಲ್ ಮಾತ್ರ ಆಗಿದೆ, ಬಟ್ ಏನಾಗಿಲ್ಲ? ಸ್ಕೇಲಾರ್ ಆಗಿಲ್ಲ. ಹಾಗಾದ್ರೆ ಹಿಂಗೆ ಹೇಳ್ಬೋದಾ? ನೆಕ್ಸ್ಟ್ ಇಲ್ಲಿ ಬರೀತಾ ಇದ್ದೀನಿ ನೋಡಿ, 5 5 ಫಾರ್ ಎಕ್ಸಾಂಪಲ್ ಸ್ಕೇಲಾರ್ ಮೆಟ್ರಿಕ್ಸ್. ಈಗ ಸ್ಕೇಲಾರ್ ಮೆಟ್ರಿಕ್ಸ್ ಆಗಿದೆ ಅಂದ್ರೆ ಡಯಾಗನಲ್ ಆಗೇ ಇರುತ್ತೆ, ಬಟ್ ಡಯಾಗನಲ್ ಆಗಿದೆ ಅಂದ ತಕ್ಷಣ ಸ್ಕೇಲಾರ್ ಆಗಬೇಕು ಅಂತ ಏನಿಲ್ಲ. ಹಾಗಾದ್ರೆ ಹಿಂಗೆ ಕರಿಬೋದಾ? ಆಲ್ ಸ್ಕೇಲಾರ್ ಮೆಟ್ರಿಕ್ಸ್ ಆರ್ ಆಲ್ವೇಸ್ ಡಯಾಗನಲ್ ಮೆಟ್ರಿಕ್ಸ್, ಬಟ್ ಆಲ್ ಡಯಾಗನಲ್ ಮೆಟ್ರಿಕ್ಸ್ ನೀಡ್ ನಾಟ್ ಬಿ ಸ್ಕೇಲಾರ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹಾಗೆ ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಕಾನ್ಸೆಪ್ಟ್ ಬರೀತಾ ಇದ್ದೀನಿ. ಓಕೆ, ಇಲ್ಲಿ ಗಮನ ಕೊಡಿ ಕೇರ್ಫುಲ್ ಆಗಿ. ಇಲ್ಲೂ ಅಷ್ಟೇ, ಇಲ್ಲಿ ನೋಡಿ, ದಿಸ್ ಇಸ್ 1, ದಿಸ್ ಇಸ್ 1, ಇದು 0 ಇದೆ, ಇದು 0 ಇದೆ, ಡಯಾಗನಲ್ ತಾನೆ. ದಿಸ್ ಇಸ್ 1, ದಿಸ್ ಇಸ್ 0 0 0 1 0 1 ನೋಡಿ, ಡಯಾಗನಲ್ ಮೆಟ್ರಿಕ್ಸ್. ದಿಸ್ ಆಲ್ಸೋ ಡಯಾಗನಲ್ ಮೆಟ್ರಿಕ್ಸ್. ಕರಿಬೋದಾ? ಕರಿಬೋದಾ? ನೋಡಿ ಎರಡು ರೀತಿ ಹೇಳ್ಬೋದು. ಡಯಾಗನಲ್ ಮೆಟ್ರಿಕ್ಸ್ ಆಗಿದೆ, ಜೊತೆಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಈಕ್ವಲ್ ಟು 1 ಆಗಿದೆ ನೋಡಿ. ಎ ಡಯಾಗನಲ್ ಮೆಟ್ರಿಕ್ಸ್ ಇನ್ ವಿಚ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 1 ಈಸ್ ಕಾಲ್ಡ್ ಆಸ್ ಎ ಐಡೆಂಟಿಟಿ ಮೆಟ್ರಿಕ್ಸ್ ಅಂತ ಕರಿತೀವಿ ಮಕ್ಕಳ. ಏನಂತ ಕರಿಬೇಕು? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಯೂನಿಟ್ ಮ್ಯಾಟ್ರಿಕ್ಸ್. ನೋಡಿ ಎರಡು ರೀತಿ ಡೆಫಿನೇಷನ್ ಹೇಳ್ಬೋದು. ಐಡೆಂಟಿಟಿ ಮೆಟ್ರಿಕ್ಸ್ ಆಗ್ಬೇಕಾದ್ರೂ ಡಯಾಗನಲ್ ಆಗಿರ್ಬೇಕು, ಹೇಳ್ತೀನಿ ನೋಡಿ. ಹಾಗಾದ್ರೆ ಸೊ ಸ್ಕೇಲಾರ್ ಆಗ್ಬೇಕಾದ್ರೇನು? ಎ ಡಯಾಗನಲ್ ಮೆಟ್ರಿಕ್ಸ್ ಇನ್ ವಿಚ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಆದ್ರೆ ಸಾಕು. ಬಟ್ ಇಲ್ಲಿ ಐಡೆಂಟಿಟಿ ಅಂತ ಕರಿಬೇಕಾದ್ರೆ ಈಕ್ವಲ್ ಟು ಯಾವ ನಂಬರ್ಗೆ ಹಾಕ್ಬೇಕು? 1 ಹಾಕ್ಬೇಕು. ಹಾಗಾದ್ರೆ ಈಗ ಬರೀ ಏನಾಗಂದ್ರೆ ಎ ಡಯಾಗನಲ್ ಮೆಟ್ರಿಕ್ಸ್ in which PDE are equal to 1 equal to unity ಅಂತ ಬರೀತೀನಿ. ಯೂನಿಟಿ ಅಥವಾ 1 is called identity matrix or unit matrix. ಅಥವಾ ಇನ್ನೊಂದು ಡೆಫಿನೇಷನ್ ಬರೀಬಹುದು ಅಂದ್ರೆ ಇಲ್ಲಿ ಗಮನ ಕೊಡಿ. PDEs ಎಲ್ಲ ಸೇಮ್ ಇದಾವೆ ಅಂದ್ರೆ ಏನಂತ ಕರ್ಕೊಂಡಿದೀವಿ? ಸ್ಕೇಲಾರ್ ಮೆಟ್ರಿಕ್ಸ್. ಹೀಗೂ ಬರೀಬಹುದು, ಎ ಸ್ಕೇಲಾರ್ ಮೆಟ್ರಿಕ್ಸ್ in which PDE are equal to unity. ಕರ್ಕೋಬೋದಾ?
very important is 1 0 ಗಮನ ಇಟ್ಕೊಳ್ಳಬೇಕು. Now I can write 1 0 0 1. 1 0 0 1 is called as identity matrix of order 2 ಅಂತ ಕರಿತೀವಿ, denoted by I2 ಅಂತ ಕರೆಯೋಣ. I2 अगर I indicates what? Identity matrix. This 2 indicates 2 cross 2 ಅಂತ. अगर ಇದನ್ನ ಅಂತ ಬರೆಯೋಣ I3 1 0 0 0 1 0 0 0 1. This are identity matrix of order 3 cross 3 ಅಂತ ಕರ್ಕೋತೀವಿ. Very important. First is diagonal matrix. A square matrix in which all the elements are equal to 0 except principal diagonal elements is called as a diagonal matrix. Next to scalar matrix, a diagonal matrix in which principal diagonal elements are equal is called as a scalar matrix. A diagonal matrix in which principal diagonal elements are equal to unity andre 1 equal adre such matrix we call it as identity matrix or unit matrix anta karkotivi makla, right? Next very very important concept na artha madkona. What is that? When do you say that two matrices are equal? ಎರಡು ಮೆಟ್ರಿಕ್ಸ್ ನ ಯಾವಾಗ ಕರೆಯಕ್ಕಾಗುತ್ತೆ ಈಕ್ವಲ್ ಅಂತ? ಸೊ ನೋಡಿ, ಗಮನ ಕೊಡಿ ಕೇರ್ಫುಲ್ ಆಗಿ. ಎರಡು ಮೆಟ್ರಿಕ್ಸ್ ನ ಈಕ್ವಲ್ ಅಂತ ಕರಿಬೇಕಾದ್ರೆ ಯಾವಾಗ ಕರಿಬೇಕು? ಫಾರ್ ಎಕ್ಸಾಂಪಲ್ ನಾವು ಗಮನ ಕೊಡಿ ಕೇರ್ಫುಲ್ ಆಗಿ. ಇಲ್ಲೇನೋ ಬರ್ದಿದ್ದೀನಿ, ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್ ಅಂತ ಬರ್ದೆ. ದಿಸ್ ಈಸ್ ಈಕ್ವಲ್ ಟು 1 2 3 4. Is it possible? ಚೆಕ್ ಮಾಡೋಣ. ವಾಟ್ ಇಸ್ ದ ಆರ್ಡರ್ ಹಿಯರ್? 2 ರೋ ಇದೆ, 3 ಕಾಲಮ್, 2 ಕ್ರಾಸ್ 3 ಅಂತ ಬರೀಬಹುದಾ? 2 ರೋ 2 ಕಾಲಮ್, 2 ಕ್ರಾಸ್ 2. ಇಲ್ಲಿ ಎರಡೂ ಮೆಟ್ರಿಕ್ಸ್ ಗಳ ಆರ್ಡರ್ ಸೇಮ್ ಇದೆಯೋ ಸೇಮ್ ಇಲ್ವಾ? ಆರ್ಡರ್ಸ್ ಆಫ್ ದ ಟೂ ಮೆಟ್ರಿಕ್ಸ್ ಆರ್ ನಾಟ್ ಸೇಮ್, ಇಲ್ಲ. ಎರಡನೇದು, ಎಕ್ಸ್ ಗೆ ಕರಸ್ಪಾಂಡಿಂಗ್ ಆಗಿ 1 ಇದೆ, ಓಕೆನಾ? ವೈ ಗೆ ಕರಸ್ಪಾಂಡಿಂಗ್ ಆಗಿ ಏನಿದೆ? 2 ಇದೆ. ಬಟ್ ಝೆಡ್ ಗೆ ಯಾವ್ದಿದೆ? ಯಾವುದು ಇಲ್ಲ. ಪಿ ಗೆ ಕರಸ್ಪಾಂಡಿಂಗ್ ಆಗಿ 3 ಇದೆ, ಕ್ಯೂ ಗೆ ಕರಸ್ಪಾಂಡಿಂಗ್ ಆಗಿ 4 ಇದೆ. ವಾಟ್ ಅಬೌಟ್ ಆರ್? ಕ್ವೆಶ್ಚನ್ ಮಾರ್ಕ್. ಹಾಗಾದ್ರೆ ಈ ತರ ಯಾಕೆ ಆಗ್ತಾ ಇದೆ ಅಂದ್ರೆ ಎರಡೂ ಮೆಟ್ರಿಕ್ಸ್ ಗಳ ಆರ್ಡರ್ ಏನಾಗಿಲ್ಲ, ಸೇಮ್ ಇಲ್ಲ. ಹಾಗಾದ್ರೆ ಎರಡು ಮೆಟ್ರಿಕ್ಸ್ ನ ಈಕ್ವಲ್ ಮಾಡ್ಕೋಬೇಕಾದ್ರೆ ಫಸ್ಟ್ ಕಂಡೀಷನ್ಸ್ ಈಸ್ ಆರ್ಡರ್ ಶುಡ್ ಬಿ ಸೇಮ್ ಅಥವಾ ಈಕ್ವಲ್ ಇರಬೇಕು. ಲೆಟ್ ಅಸ್ ಕನ್ಸಿಡರ್, ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ. ನಾವು ಗಮನ ಕೊಡಿ ಕೇರ್ಫುಲ್ ಆಗಿ. ಐ ಕ್ಯಾನ್ ಟೇಕ್ ಎ ಬಿ ಸಿ D E F. I can take that is equal to X Y Z P Q R. ನೋಡಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಒಂದು ಎಕ್ಸಾಂಪಲ್. What is an order? 2 cross 3. What is an order? 2 cross 3. Then we can say that whether they are equal or not equal. ಅಂದ್ರೆ ಎರಡು ಮೆಟ್ರಿಕ್ಸ್ ನ ಈಕ್ವಲ್ ಅಂತ ಕರಿಬೇಕಾದ್ರೆ ಎರಡೂ ಮೆಟ್ರಿಕ್ಸ್ ಗಳ ಆರ್ಡರ್ ಸೇಮ್ ಇರಬೇಕು. ನೋಡಿ, ಇದು 2 cross 3, ಇದು 2 cross 3. ಇದೇನಾದ್ರೂ 5 ಕ್ರಾಸ್ 4 ಇದ್ದಿದ್ರೆ ಇದು 5 ಕ್ರಾಸ್ 4, ಇದು 2 ಕ್ರಾಸ್ 2 ಇದ್ದಿದ್ರೆ ಇದು 2 ಕ್ರಾಸ್ 2 ಇರಬೇಕಾಗಿತ್ತು. ಓಕೆ, ಈಗ ಇದು 2 ಕ್ರಾಸ್ 3, ಅದು 2 ಕ್ರಾಸ್ 3. ದೆನ್ ವಿ ಕ್ಯಾನ್ ಸೇ ದಟ್ ದೀಸ್ ಟು ಆರ್ ಈಕ್ವಲ್. ಅಂದ್ರೆ ಯಾವಾಗ ಈಕ್ವಲ್ ಅಂತ ಕರಿತೀವಿ? ಎ ಗೆ ಕರಸ್ಪಾಂಡಿಂಗು ಎಕ್ಸ್, ಬಿ ಗೆ ಕರಸ್ಪಾಂಡಿಂಗ್ ಆಗಿ ವೈ, ಸಿ ಗೆ ಕರಸ್ಪಾಂಡಿಂಗ್ ಆಗಿ ಝೆಡ್. ಕರಸ್ಪಾಂಡಿಂಗ್ ಎಲಿಮೆಂಟ್ ಶುಡ್ ಬಿ ಈಕ್ವಲ್. ಹಾಗಾದ್ರೆ ಡಿ ಯಾವ್ದಕ್ಕೆ ಈಕ್ವಲ್ ಆಗಬೇಕು? ಪಿ. ಇ ಯಾವ್ದಕ್ಕೆ ಈಕ್ವಲ್ ಆಗಬೇಕು? ಕ್ಯೂ. ಎಫ್ ಯಾವ್ದಕ್ಕೆ ಈಕ್ವಲ್ ಆಗಬೇಕು? ಆರ್. ಹಾಗಾದ್ರೆ ಎರಡು ಮೆಟ್ರಿಕ್ಸ್ ನ ಈಕ್ವಲ್ ಅಂತ ಕರಿಬೇಕಾದ್ರೆ ಫಸ್ಟ್ ಕಂಡೀಷನ್ ಆರ್ಡರ್ ಸೇಮ್ ಇರಬೇಕು. ಅಗೇನ್ ಕರಸ್ಪಾಂಡಿಂಗ್ ಎಲಿಮೆಂಟ್ ಶುಡ್ ಬಿ ಏನಾಗಿರ್ಬೇಕು? ಸೇಮ್ ಇರಬೇಕು. ಕರ್ಕೋಬಹುದಾಗಾದ್ರೆ ಮಕ್ಕಳ? ಕರಿಬಹುದಾ? ಸೊ ಹಾಗಾದ್ರೆ ಹೆಂಗ್ ಬರ್ಕೋಣ? ಹಾಗಾದ್ರೆ ಈಕ್ವಲ್ ಮ್ಯಾಟ್ರಿಕ್ಸ್, ಈಕ್ವಲ್ ಮ್ಯಾಟ್ರಿಸಸ್, ಟೂ ಮೆಟ್ರಿಕ್ಸ್ ಆಫ್ ಸೇಮ್ ಆರ್ಡರ್, ಆರ್ಡರ್ ಸೇಮ್ ಇರಬೇಕು. ಟೂ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್, two matrices of same order are said to be equal, ನೋಡಿ ಇಲ್ಲಿ ಗಮನ ಕೊಡಿ. two matrices of same order are said to be equal. ಯಾವಾಗ? corresponding element should be equal or said to be equal if the corresponding elements are equal.
ಕರಿಬೋದಾ ಮಕ್ಕಳ? Are you sure? This is very, very beautiful. Right? So, this is all about the types of matrix and some of the important definition of matrix. So, let us discuss few more very, very important aspects in the next concept, right?